ಬಳ್ಳಾರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದ ವಲಸಿಗರು ನೆಲೆಸಿದ್ದಾರೆ, ಬಾಂಗ್ಲಾದ ನುಸುಳುಕೋರರು ನೆಲೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾರೆ. ಬಳ್ಳಾರಿಯಲ್ಲಿ 10,000ಕ್ಕೂ ಅಧಿಕ ಬಾಂಗ್ಲಾ ನುಸುಳುಕೋರರಿದ್ದಾರೆ. ಕೌಲ್ ಬಜಾರ್ ಏರಿಯಾದಲ್ಲಿ ಅವರಿದ್ದಾರೆ ಅನ್ನುವಂಥ ದೂರನ್ನು ಬಿಜೆಪಿ ಕೊಟ್ಟಿದೆ. ಆಧಾರ್ ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರು ಕೂಡ ನಮೂದಾಗಿದೆ. ಮತದಾರರ ಪಟ್ಟಿ ಅಸಲಿಯೋ ನಕಲಿಯೋ ಅನ್ನೋದನ್ನು ಪರಿಶೀಲನೆ ಮಾಡಿ ಅಂತ ಒತ್ತಾಯಿಸಿದೆ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಕೌಲ್ ಬಜಾರ್. ಕಳೆದ ವರ್ಷ ಈ ಏರಿಯಾಗೆ ಎನ್ಐಎ ಕೂಡ ದಾಳಿ ಮಾಡಿತ್ತು. ಬಿಜೆಪಿ ಪರಿಶೀಲನೆ ಮಾಡಿದಾಗ ಬಾಂಗ್ಲಾದೇಶದ ನುಸುಳುಕೋರರು ಇರೋದು ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ಬಂದರೆ ಪರಿಶೀಲನೆ ಮಾಡಿ ಇವರನ್ನು ವಾಪಸ್ ಬಾಂಗ್ಲಾಗೆ ಡಿಪೋರ್ಟ್ ಮಾಡಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಬಳ್ಳಾರಿಯಲ್ಲಿ ಕೂಡ ಸುಮಾರಿಗೆ SIR ಪ್ರಕಾರ 10,000 ಕೌಲ್ ಬಜಾರ್ದಲ್ಲಿ 10,000 ಮಂದಿ ಬೇರೆ ಬಾಂಗ್ಲಾದೇಶದಿಂದ ಬಂದಂತರು 10,000 ಮಂದಿ ಕುಟುಂಬಗಳು ಇದ್ದಾರೆ ಅನ್ನೋಂಥದ್ದು SIRದಲ್ಲಿ ಸ್ವಲ್ಪ ಮೇಲ್ಮೇಲೆ ಕಾಣ್ತಾ ಇದೆ. ಇನ್ನು ಸರ್ವೆ ಆಗಲಿಲ್ಲ, ಮೇಲೆ ನಡೀತಾ ಇದ್ದಾವೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡೋಂಥ ಕೆಲಸ ಆಗಬೇಕಲ್ಲ ಅನ್ನೋಂಥದ್ದು ಕೂಡ ಕೌಲ್ ಬಜಾರ್ದಲ್ಲಿ 10,000 ಕುಟುಂಬಗಳು ಇದಾವೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆಲ್ರೆಡಿ ನಮ್ಮ ಪಾರ್ಟಿಯಿಂದ ಕೂಡ ಕಂಪ್ಲೇಂಟನ್ನು ಕೂಡ ನಮ್ಮ ಪಾರ್ಟಿ ಕಡೆಯಿಂದ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಇನ್ನು ಇವಾಗ SIR ಆಗುವಂಥ ಟೈಮಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ. ಅದು SIR ಆಗುವಂಥ ಟೈಮಲ್ಲಿ ಅಂಥವು ಯಾರ್ಯಾರು ಇದ್ದಾವೆ ಎಲ್ಲ ಕೂಡ ಗುರುತಿಸ್ತೀವಿ. ನಮಗೇನು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾದಂಥ ಪಾರ್ಟಿ ಜವಾಬ್ದಾರಿ ಏನು ಕೊಡ್ತಾರೆ, ಆ ಟೈಮಲ್ಲಿ ಯಾರ್ಯಾರು ಹೊರಗಡೆಯಿಂದ ಬಂದಂಥವ್ರನ್ನ ನಾವೇ ಐಡೆಂಟಿಫೈ ಮಾಡ್ತೀವಿ. ಅವ್ರನ್ನ ಪುನಃ ಗುರುತಿಸಿ ಮತ್ತು ಪುನಃ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಮತ್ತು ಇಡೀ ರಾಜ್ಯದಿಂದ ಯಾರನ್ನು ಹೊರಗೆ ಹಾಕಬೇಕಾಗುತ್ತೋ ಅದು ಹೊರಗೆ ಹಾಕುವಂಥ ಕೆಲಸ ನಾವು ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತೀವಿ. ಮೋಸ್ಟ್ಲಿ ಬಾಂಗ್ಲಾದೇಶದಿಂದ ಭಾಳಷ್ಟು ಮಂದಿ ಬಂದಂಥವ್ರು, ಜಾಸ್ತಿ ಸಂಖ್ಯೆ ಬಾಂಗ್ಲಾದೇಶದಿಂದ ಬಂದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಈ ಹೊರಗಡೆಯಿಂದ ಬಂದಂಥವ್ರು ಅವ್ರು ಖಂಡಿತವಾಗಿ ಇಂಟೆನ್ಷನ್ನೇ ಬೇರೆ ಇರ್ತದೆ ಸರ್. ನಾನು ಆಲ್ರೆಡಿ ಭಾಳಷ್ಟು ಸಾರಿ ನಾನು ಓಪನ್ ಆಗಿ ಹೇಳಿದ್ದೇನೆ. ಯಾಕಂದರೆ ನಮ್ಮ ಕೌಲ್ ಬಜಾರ್ ಭಾಗ ಭಾಳ ಶಾಂತಿಯುತವಾದಂಥ ಪ್ರದೇಶ, ಜಾತ್ಯತೀತವಾದಂಥ ಪ್ರದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.